ಸೂಕ್ತ ಮಾಲೆ ಅರಿಸುವ ಭುಜಬಲೋದ್ಧವನೆಂದು ಗೊತ್ತಿಲ್ಲದೆ ಎಲ್ಲ ಮಂದಿ ವಿತರಿಸುವೆಯಾ? ಜಗತ್ತುವೆ ತಲೆತಲಗಾಗಿ ಮಾಡುವ ಕಲಿಬಟ್ಟೋದ್ಭವನ ಮುಂದೆ ಇಂಥ ಮಿಥ್ಯ ನುಡಿ ನುಡಿವರಿಯ ಸುಂದರಿ ಯುದ್ಧಕ್ಕೆ ಹೋಗಿ ಚಕ್ರಬಿಂಬವನ್ನು ರಚಿಸಿ ಬರುವೆಯಾ? ರಾಜ್ಯವಾಗಿ ತಿಳಿಸಿ ಬರಲು ಸುಂದರಿ. ಇಲ್ಲವಾದರೆ ನಮ್ಮಿಬ್ಬರ ಗತಿ ಏನು ಪ್ರಿಯ? ಅಂಥ ಮಾತೇನು ಸುಂದರಿ? ಯುದ್ಧ ಮಾತೆ ಹೇಳುವನು ನೋಡು. ಈ ನಿನ್ನ ಪಂಥ ಇಲ್ಲಿಗೆ ನಿಲ್ಲಿಸು. ನಾನು ಎಷ್ಟು ಮಾತ್ರಕ್ಕೆ ನಿಲ್ಲಿಸೋದಿಲ್ಲ, ನಾನು ಕಳಿಸುವುದಿಲ್ಲ. ನನ್ನ ಮಾತು ಕೇಳು ಪ್ರಿಯ. ಪ್ರಿಯ ಸುಂದರ ಮನ ಚಂದಿರ, ಪ್ರಿಯ ಸುಂದರ ಎನ್ನ ಹೃದಯ ಚಕ್ರಬಿಂಬ ರಚಿಸುವುದು ನಿನ್ನಿಂದ ಸಾಧ್ಯವಿಲ್ಲ. ಅದರ ಬೆಂಬಲವಾಗಿ ಕರುಣ, ದ್ರೋಣ ಮುಂತಾದರೂ ಬಂದಿರುವರು. ಕಾಂತ, ನೀನಿನ್ನು ಚಿಕ್ಕವನಾದ ಕಾರಣ ಸತಿಯಾದ ಎಂಬ ಮಾತು ಕೇಳಿ ದುರದಾಸೆ ಮರೆ ಮಾಡಿ ಎಂದು ಬೇಡಿವನು. ಕಾಂತ ಗುಣವಂತ. ಜಡದಾಕ್ಷನು ಪಡದ ಮನ್ಮಥನ ಜಡದಾಸ್ತದಿಂದ ಮೃಡನ ವೀರಸ್ಲಿಖಿತ ಮಾಡುವನೆಂದು ಪಡದ ಕಿಡಿಗಣ್ಣಿನಿಂದ ಭಸ್ಮೀಕೃತ ನಾನೊಂದು ಬೆಳೆದ ಸುಂದರಿ. ಸುಂದರ ಮನ್ಮಥನೊಬ್ಬ ನಳಿದರೆ ಸಮಸ್ತ ದೇವತನಿಗಾರಕ್ಕೆ ತಾರಕನ ಭಾಗಂ ತಪ್ಪಿಸಿ ದೇವಿಗೂ ಪರಮೇಶ್ವರನಿಗೂ ಕಾರ್ಯಗ್ರಹಣ ಮಾಡಿಸಿ ಅವನ ಜನ್ಮ ಸಾಫಲ್ಯ ಮಾಡಿಕೊಂಡನು. ಸುಂದರಿ ಭದ್ರ ಧೋನಾದಿಗಳು ಒಂದುಗೂಡಿ ಒಂದರ ಒಂದರ ಮಾತಸನ ತಂಡ ಹಣದಿಂದ ಅವನ ಕರಂಗಲಂ ಒಂದು ಕೆಲ ಮಾತ್ರದಿಂದ ತಡೆಯದಿದ್ದರೆ ಇಂದಿನ ಖಂಡನದ ಜಯವಂತೆ ಬಾರದಿದ್ದರೆ ಗಂಡುಗಲಿ ಜನಕನಾದ ಭಾರತನಿಗೆ ಸಂಭವಿಸಿ ತಾತ್ವಿಕಗಳು ಸಂದರೆ
ಕಾಂತೆಯೇ? ವಲ್ಲಭ ಅಲ್ಲವೇ? ಕೇಳುವುದಿಲ್ಲವೇ? ಮಾತನ್ನು ಕೇಳಲಿಲ್ಲ ಸುಂದರಿ. ಪ್ರಿಯ, ಪ್ರಿಯೇ, ಚಕ್ರ ಬ್ರಹ್ಮರಸಿಯುವುದು ನಿಮ್ಮ ತಂದೆ ಇರುವನು. ಕಾಂತ, ತಂದೆಯು ಸಮಸಪ್ತದಲ್ಲಿ ಯುದ್ಧಕ್ಕವಾಗಿರುವ ಸುಂದರಿ. ಸರ್ವತ ನೀನು ಹೋಗಬೇಡ ಎಂದು ಕೈ ಮುಗಿದು ಬೇಡಿಕೊಳ್ಳುವೆನು. ಹಾ, ಕಾಂತ, ಕಾಂತೆ, ಹೇಳುವೆನು ಕೇಳು. ಅದೇನು ಸ್ಥಾನವಾಗ್ಯಾವ? ಒಲವಿನ ಪ್ರಾಣೇಶ್ವರ ನೀ ಎನ್ನಯ ಹೃದಯೇಶ್ವರ, ಭುವನ ವೀರ ರಣಗಂಭೀರ, ಭುವನ ವೀರ ರಣಗಂಭೀರ, ರಾಜ ರಾಜೇಶ್ವರ, ಒಲವಿನ ಪ್ರಾಣೇಶ್ವರ. ಕಾಂತ, ಹೇಗಂತೆ? ನಿನ್ನ ಈ ರೂಪಲಾವಣ್ಯ ಕಂಡು ನಮ್ಮ ತಂದೆಯು ನಿನಗೆ ಲಗ್ನ ಮಾಡಿಕೊಡ್ತಾನೆ. ಹಾ, ಕಾಂತ, ಕಾಂತೆ, ನೀನು ಈ ರೀತಿ ಯುದ್ಧಕ್ಕೆ ಹೋಗುವುದು ಸರಿಯಲ್ಲ. ಇಂದ ಕೆರಟಿಯ ಮಾತು ಮೀರಿದ ಮನ್ಮಥನು ಅರಣ್ಯಕ್ಕೆ ಸುಟ್ಟು ಭಸ್ಮಭೂತನಾದರು. ಆಗ ಕಾಂತ ಎನ್ನ ಮಾತು ಕೇಳ ಪ್ರಿಯ ಮುಗಿವನ ಕೈಯ. ಸಾಕ್ಷಿ, ಪ್ರಿಯ, ಘೋರದೈತ್ಯನಾದ ತಾರಕಾದಿಗಳ ಅಂಚಿನ ಅರಿಶಿನ ಆನಂದದ ಧರ್ಮಗಳ ತೋರಣದಲ್ಲಿ ಸಂಹಾರ ಮಾಡಲಿಲ್ಲವೇ? ಸುಂದರಿ, ಹೊಳೆಯ ಕಿರಿಕಿರ ಬಂಧನದ ಕೂದಲವಾದ ಘಟ್ಟದ ಜಗತ್ತಿನಲ್ಲಿ ಕೀರ್ತಾಂಗನಿಗಿಂತ ನಟನೆಗೆ ಮಾಡಿಸಿ ಸುಂದರಿಗೆ ಏನು ಮಾತನಾಡಿ? ಎಂತ ಮಾತು ಹೇಳುವನ ಕಾಂತ? ಯುಧಿಷ್ಠರನಿಗೆ ಪಟ್ಟ ಕಟ್ಟ ಕಟ್ಟರೆ ಜಗಚ್ಚಂಡಿ ವೀರನ ಸದಗಟ್ಟಿ ಪ್ರಾರ್ಥನೆ ಮಾಡೆಂದು